ಲಕ್ಷ್ಮಿ ಬಾವ ಬಂದು ಪೂಜೆ ಮಾಡಿ ಬರವಾ. ಅಲ್ಲಿ ನಿಂಗಣ್ಣ ಅದೇಂಗಾಗುತ್ತಪ್ಪ, ಆಕಿ ಗಂಡ್ ಸತ್ತಕ್ಕೆದ ಇಲ್ಲ, ಹಂಗೆಲ್ಲ ಬರಂಗಿಲ್ಲ. ಮಗಳ ನಿನ್ ಸ್ಟಾರ್ಟ್ ಮಾಡ್ರೆ ಇನ್ನ ಯಾಕ ಖುಷಿನ ಕೈಯಾಗ ಹಿಡ್ಕೊಂಡು ನಿಂತೀರಿ? ನಮ್ಮ ಅಣ್ಣ ಬಂದ ತಕ್ಷಣ ಚಲೋ ಮಾಡ್ಬಿಡುನು. ನಿಂಗಿ ನಿಮ್ಮ ಅಣ್ಣ ಬರ್ತಾನಿಲ್ಲ ನೋಡ, ಬಡ್ರ ಮನಿಗೆ ಏನ್ ಬರ್ತಾನವ ನೋಡ್ರಿ. ಅವ ನಾನು ಒಡ ಹುಟ್ಟಿದ ಅಣ್ಣ ಇರ್ಲಿಕ್ಕಂದ್ರ ಚಿಂತಿಲ್ಲ, ಬಟ್ ನಂದು ಯಾವ ಕಾರ್ಯಕ್ಕೂ ಅವ ಬಿಟ್ಟಿಲ್ಲ. ಅವ ಒಡ ಹುಟ್ಟಿದ ಅಣ್ಣನ್ಕಿನ ಹೆಚ್ಚು ನನಗೆ ಬಂದೇ ಬರ್ತಾನ. ಯಾರ ನರಸಿಂಹ ಗೌಡನ್ ಬಗ್ಗೆ ಮಾತಾಡತ್ರಿ? ಅಕ್ಕ ಅವನ ಬಗ್ಗೆ ಮಾತಾಡ್ತಾರೆ ಅವರು. ಅವ್ರಿಗೆ ದೊಡ್ಡ ಶ್ರೀಮಂತವ, ಅವೇನ್ ಬರ್ತಾನ? ನಾ ಕರ್ದಿನ ಅಂದ್ರೆ ಬಂದೇ ಬರ್ತಾನ. ಬಂದಾರ ನೋಡ್ರಿ. ಅಣ್ಣ ಬಂದ್ಯಾ? ಬಾ. ಯಾಕಪ್ಪ ಲೇಟ್ ಆತ್ವ? ಗಾಡಿಯಾಗ ಬರಾಕತ್ತಿದ್ವಲ್ಲ, ಗಾಡಿ ಕೆಟ್ಬಿಡ್ತವ, ಹಂಗಾಗಿ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡ್ ಬರ್ತಿಲ್ಲ, ಲೇಟ್ ಆತ್. ನಿಮ್ ಫಂಕ್ಷನ್ಗೆ ಏನ್ ತಡ ಆಗ್ಲಿಲ್ಲ ಅದಿಲ್ಲ? ಇಲ್ಲ ಅಣ್ಣ, ಅದಕ್ಕೆ ನೀನೇ ಹೆಸರಿಡುವ ತಗೋ. ನಾನಕವಾ ನೀನೇ ಇಡು. ಅತ್ತಿಗೆ ಅದಕ್ಕೆ ಹೆಸರಿಡ್ಬೇಕು, ನನಗೆ ಹಿಂದಿಲ್ಲ ಮುಂದಿಲ್ಲ, ನಮ್ಮ ಅಣ್ಣನ ಇಲ್ಲ, ನೀನೇ ಇಡುವ. ಆಯ್ತು. ಏನಂತ ಹೆಸರಿಡ್ಲವಾ ಅಣ್ಣ? ಒಂದ್ ಹೆಸರು ಹೇಳಪ್ಪ. ಮತ್ತೆ ಮಲ್ಲು ಎಲ್ಲಿ? ಅತ್ತಿ ನಾನಿಲ್ಲದೀನಿ. ಬಾನ ನನ್ ಬಂಗಾರಿ. ನೋಡ್ಬಾ ಇಲ್ಲಿ ಪಾಪಣ್ಣ. ಪಾಪ ಅನ್ಬೇಡವಾ, ಹೆಂಡತಿ ಹೆಂಡತಿ. ಏನನ್ನಾಗತ್ತೆ ಅಣ್ಣ? ಹೌದು ಬಾ, ನಾನು ಮತ್ತ ಮಹಾಲಕ್ಷ್ಮಿ ಈಗ ಮಾತಾಡ್ಕೊಂತ ಬಂದಿ ನೋಡು. ನಮ್ಮ ಮಲ್ಲುಗ ಇಂಕಿಂತ ತಗೋಬೇಕಂತೇಳಿ. ಎಂತ ಸುದ್ದಿ ಹೇಳಿದೆ ಅಣ್ಣ? ಮತ್ತ ನೋಡುವ, ರಕ್ತ ಸಂಬಂಧದಿಂದ ನಾ ಇಬ್ರು ಅಣ್ಣ ತಂಗಿ ಅಲ್ಲ, ಬಟ್ ಆ ಅಣ್ಣ ತಂಗಿ ಥರನ ಯಾವಾಗಲೂ ನಡ್ಕೊಂತ ಬಂದೀವಿ. ಹಾಗಾಗಿ ನಮ್ಮ ಸಂಬಂಧ ನಾವು ಉಳಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ನಿನ್ನ ಮಗಳನ್ನ ತೊಗೋಬೇಕಂತ ಮಾಡಿನವ. ನಿನಗೆ ಒಪ್ಪಿಗೆ ಐತಿಲ್ಲಪ್ಪ? ಅಲ್ರಿ, ಬಡವ್ರ ಮನೆಗೆ ಭಾಗ್ಯ ಬಂದಂಗಾತು, ಅಂಥದ್ರಾಗ ಇಂಥ ಒಳ್ಳೆ ಸುದ್ದಿ ಹೇಳಾಕತ್ತೀರಿ ಅಂದ್ರೆ ಒಪ್ಪಿಗೆ ಇರಲ್ಲನ್ರಿ. ಒಪ್ಕಿರಿ ನಮ್ಗೆ. ನನ್ನ ಸಸಿ ನೋಡಕ್ಕೆ ಮಹಾಲಕ್ಷ್ಮಿ ಇದ್ದಂಗದಾಳ, ಲಕ್ಷ್ಮಿ ಅಂತಾನೆ ಹೆಸರಿಡು. ನೀ ಹೆಂಗಂತ ಹೆಂಗ? ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಿಂತ್ಕೊಳ್ಳಿ. ನಿಮ್ಮ ಮಲ್ಲು ಮಾಮ ಹೊಂಟಿದ್ದಾನೆ, ಹೇಳಿ ಅವಂಗ. ಯವ್ವ ತಾಯಿ ಬೇಡ, ಇವ್ರದಿನ್ನ ಕಾಟ ತಡ್ಕೋಬೋದು, ಅವ್ನ ಕಾಟ ತಡ್ಕೊಳಕ್ಕಾಗಲ್ಲ. ಎಷ್ಟೇ ಸೊಕ್ಕು ನಿಂಗೆ, ನಾನು ಕರಿತಾ ಇದ್ದೀನಿ, ನಿನ್ನ ಕಾಲೇಜ್ ಸೀನಿಯರ್ ಹಂಗೆ ಹೋಗ್ತಿದೀಯ ನೀನು? ಕೈ ಬಿಡೋಣಂದ. ಕೈ ಬಿಡೋ ಅವಳನ್ನ. ನೀನ್ ಯಾರು ಇದನ್ನೆಲ್ಲ ಕೇಳಕ್ಕೆ? ನಾನು ಅವಳನ್ನ ಮದುವೆ ಆಗೋ ಹುಡುಗ. ನೋಡೋದಕ್ಕೆ ಹಳ್ಳಿ ಗಮಾರ ಇದ್ದಂಗಿದೀಯಾ? ಇನ್ನೊಮ್ಮೆ ಅವಳ ಮೇಲೆ ಕೈ ಇಡು, ನಿನ್ಗೆ ಕೈನೇ ಕತ್ತರ್ಸಾಕ್ತೀನಿ. ಓಡೋ ಓಡೋ ಇಲ್ಲಿಂದ ಓಡ್ರೋ. ಲಕ್ಷ್ಮಿ, ನನಗೆ ಎಷ್ಟು ಸಲ ಹೇಳಿನವಾ ನನ್ನ ಗಾಡಿಯ ಬಾ ನೀನು ಅಂತೇಳಿ? ಏನು ಅವಶ್ಯಕತೆ ಇಲ್ಲ, ನನ್ನ ಕಾಲಿದೆ, ನಾನು ಎಡ್ಕೊಂತ ಹೋಗ್ತೀನಿ. ಹುಡುಗಿ ಬರೀ ನಾಚ್ಕೊಂತೈತಿ. ಮಾವ, ಲಕ್ಷ್ಮಿ, ನೀ ಅಡ್ಗೆ ಮಾಡಕತ್ತೇನ? ಎಷ್ಟು ದಿನ ಅಂತ ನಿಮ್ಮ ಮನ್ಯಾಗ ಅಡ್ಗೆ ಮಾಡ್ತಿ? ನಡಿ ನಮ್ಮ ಮನೆಗೂ ಮಾಡಕಂತ ಅಡ್ಗೆ ಇನ್ಮೇಲಿಂದ. ಹೋಗೋ, ನಾ ಯಾಕೆ ನಿಮ್ಮ ಮನೆಗೆ ಬಂದು ಅಡ್ಗೆ ಮಾಡ್ಲಿ? ನಾಳೆ ಮದುವೆ ಆದ್ಮೇಲೆ ನಾನೇ ನಿಮ್ಮ ಮನೆಗೆ ಬಂದಿರಂಗಿಲ್ಲ, ನಂಗೆ ಮನಿ ಅಳಿಯ ಆಗಿರಕ್ಕೆ ಇಷ್ಟ ಇಲ್ಲ. ನೀ ಏನು ಊರ್ ಮಹಾರಾಜ? ನಿನ್ನೆಕ್ ನಮ್ಮ ಮನೆಗೆ ತಂದಿಟ್ಕೊಳ್ಳೋನು? ನೀನೇನು ಕೂತ್ರು ಸೇವೆ ಮಾಡಕ್ ನಮ್ಗೇನು ಗತಿ ಇಲ್ಲೇನು? ಮುಖ ನೋಡ್ಕೊಂಡು ನಿನ್ ಮುಖ. ನನ್ಗೇನು ಕಡಿಮೆ ಆಗಿತ್ತೆ? ಅಂದ ಇಲ್ಲ, ಚಂದ ಇಲ್ಲ, ರಾಜ ಇಲ್ಲ, ಎಜುಕೇಶನ್ ಅದು ಬಿಟ್ರೆ ಎಲ್ಲನ ಐತಲ್ಲ ನನ್ನ ಹತ್ರ. ಆಸ್ತಿ ಐತಿ, ಅಂತಸ್ತ ಐತಿ, 3 ತಲೆಮಾರು ಕುಂತು ಉಂಡ್ರು ಕರ್ಗದಷ್ಟ ಆಸ್ತಿ ಐತಿ. ಎಜುಕೇಶನ್ ಐತಿ ನಿಂಗ? ಎಜುಕೇಟೆಡ್ ಇದ್ದಾರೆ, ನನ್ನ ಕೈಯಾಗ ಕೆಲಸ ಮಾಡ್ತಾರ. ಮಹಾರಾಜ ನಾನು, ಮಹಾರಾಜ. ಇಂಥದಕ್ಕೇನು ಕಮ್ಮಿ ಇಲ್ಲ. ಶುರು ಆತ ನಿಮ್ಮಿಬ್ಬರದು ಮತ್ತೆ ಜಗಳ? ಅಪ್ಪ ನೋಡಪ್ಪ, ಮಾಮ ಹೆಂಗನಾಗತ್ತಾನ? ಮಾಮ ಅಲ್ಲ, ಮಲ್ಲು ಮಾಮ. ಇರ್ಲಿ ತಂಗಿ, ಅವಂಗೂ ನಾಷ್ಟ ಹಚ್ಕೊಡು. ಬಾರಪ್ಪ ಹಳೆದೇವ್ರ, ಬಾ ದಿನ ಆತು ಬಂದು ಕುಂತು ಮಾತಾಡೋದು. ನಡಿ ತಂಗಿ, ಒಂದು ಲೋಟ ಚಾ ಮಾಡ್ಕೊಂಡು ಬಾರವಾ, ನಾನು ಹಳೆದವ್ರು ಮಾತಾಡ್ಕೊಂಡು ಕುಂದಿರ್ತೀವಿ, ಅಂದಿಟ್ಟು ಕುಡಿತೀವಿ. ಬರ್ರಿ ಹಳೆ ಅಂದ್ರೆ ಹೊರ್ಕೊಂಡ್ರು. ಮತ್ತೆ ಹಳೆ ಅಂದ್ರೆ ಹೆಂಗೈತಿ ಮನೆಗೆಲ್ಲ? ಮಾಮ ಎಲ್ಲ ಚಲೋ ನಡೆದೈತಿ, ಎಲ್ಲನೂ ಐತಿ. ಮಮ್ಮ ಅವ್ವಂದು ಅಪ್ಪಂದು ಪುಂತಿತಿ ಮಾಡೋದೈತ್ಯಾ ಈ ವಾರದಾಗ? ಬರ್ರಿ ಮನೆಗೆ. ಹ್ಞೂನ್ಪ, ಅವತ್ತಲ್ಲನ ನಾನು ಹೆಂತಿದ್ದು ಮಾಡ್ಬೇಕು, ಮಾಡೋಣ ತಗೋಪ್ಪ. ಅಂದಂಗ ಈಗಿದ ಲಕ್ಷ್ಮೀದ ಎಜುಕೇಷನ್ ಮುಗೀತನಪ್ಪ? ಹ್ಞೂನಪ್ಪ, ಆತ ಇದೊಂದು ವರ್ಷ ಮುಗೀತು, ಅದೇನೋ ಗೌರ್ಮೆಂಟ್ ಎಕ್ಸಾಮ್ ಕಟ್ಟಾಗತ್ತ ಅಂತ. ನೋಡೋಣ ಏನೇನಾಗುತ್ತೆ. ಅಯ್ಯೋ ಮಾವ, ಗೌರ್ಮೆಂಟ್ ಎಕ್ಸಾಮ್ ಕಟ್ಟಿದ್ರೆ ಆಕಿ ಬೇರೆ ಬೇರೆದು ಕಡೆ ಹೋಗ್ಬೇಕಾಗುತ್ತೆ. ಹೌದಪ್ಪ, ನೌಕರಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬೇಕಾಗತ್ತೆ. ಹೌದಾ ಮಾಮ? ನೋಡಂಗಾರ ಆಕಿಗೂ ಭಾಳ ಆಸೆ ಐತಿ ಕಾಲೇಜ್ನಾಗ ಟೀಚರ್ ಆಗ್ಬೇಕಂತೇಳಿ, ಗೌರ್ಮೆಂಟ್. ಹೌದಾ, ಎಕ್ಸಾಮ್ ಎಲ್ಲ ಮಾಡ್ಯಾಳಿಲ್ಲ? ಹ್ಞೂನಪ್ಪ, ಅದೇನೋ ಎಕ್ಸಾಮ್ ಮಾಡ್ಯಾ ಅಂತ ನನಗೂ ಗೊತ್ತಾಗಲ್ಲ, ಕೇಳ್ಬೇಕಾಕಿನ. ಲಕ್ಷ್ಮಿ ಲಕ್ಷ್ಮಿ, ಬಂದೇನು? ಚಾ ತಗೊಂಡೆ? ಅಪ್ಪ ತಗೋರಿ, ತಗೋ ನೀನು. ಹೆಂಗೆ ಬಿಟ್ಟಿರೋದು ಮಾಮ? ನಿನ್ನ ಮಗಳು ಎಕ್ಸಾಮ್ ಅದು ಹೋದ್ರ ಅದು ಮಾಡಲೇಬೇಕಲ್ಪ ಎಲ್ಲ. ಏನು ಭಾಳ ದಿನ ಬಿಡೋದು ಬೇಡಪ್ಪ. ಒಮ್ಮೆ ಏನಾರ ಆಕಿನ ಎಕ್ಸಾಮ್ ಕ್ಲಿಯರ್ ಆಗಿ ಚಲೋ ಆಯ್ತಂದ್ರೆ ಲಘೂನ ಯಾವ್ದಾರ ಎಮ್.ಎಲ್.ಎ ಹಿಡಿಯೋನು, ನಮ್ಮ ಊರ್ನಾಗ ಅದನ್ಲ ಅವ್ನು ಹಿಡಿದ ಮತ್ತೆ ತಪಸ್ ಇದ ಊರಿಗೆ ಮಾಡ್ಕೊಳ್ಳೋನು. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಆಗ ಮಾಮ, ನಮ್ಮ ಊರ್ನಾಗ ಅಂತ ಚಲೋ ಕಾಲೇಜ್ ಯಾವ್ದ ಬಿಡ? ಅಯ್ಯ, ಇಲ್ಲೇ ಪಕ್ಕದೂರಾಗ ಇಲ್ಲನ ಕಾಲೇಜ್? ಸಿಟಿನೇ ಇಲ್ಲೇ ಐತಿ, 1 ಕಿಲೋಮೀಟರ್ನಾಗ. ಹೌದಲ್ಲ, ನಂಗೂ ಅದು ಹೊಳದೇ ಇಲ್ಲ ನೋಡು. ಹ್ಞೂನಪ್ಪ, ನಿಂಗೆ ಹೆಂಗೆ ಹೊಳಿತೈತಿ? ಬರೀ ನನ್ನ ಮಗಳು ಗುಮ್ನಾಗ ಇರ್ತೀನಿ ನಂತರು. ಆಯ್ತು ಮಾಮ, ನೀ ಹೆಂಗಂತಿ ಹಂಗ. ನಂದು ಕೆಲಸ ಐತಿ, ಕೆಲಸದಾರ ಬರ್ತಾರೆ ಈಗ, ನಾನು ಹೋಗ್ತೀನಿ ಮನೆ ಕಡೆ. ನಾಳೆಗೆ ಬರ್ರಿ ಮನೆಗೆ. ಆಯ್ತಪ್ಪ, ಬರ್ಬೇಕು ನಾನು. ಗೊಬ್ಬರ ಅದು ತೊಗೊಂಡ್ಬರಕ ಬರ್ತೀನಿ ತಗೋ. ಚಲೋ ಗೊಬ್ಬರ ಬಂದೈತಲ್ಲ ಮನೆಗೆ? ಮಾಮ, ಮೊನ್ನೆ ಹಾಕ್ಸಿನಿ ಒಂದು 15 ಚೀಲ, ನಿಮ್ಗಷ್ಟು ನನಗಷ್ಟು ಅಂತೇಳಿ. ಅದು ಬೇಕಂದ್ರೆ ಮತ್ತೆ ಸಿಟಿಯಿಂದ ತರಿಸಿದ್ರೆ ತಗೋ, ನಿಂಗೆ ಎಷ್ಟು ಬೇಕು ಅಷ್ಟು ತಗೋ. ಆಯ್ತಪ್ಪ, ಆಯ್ತು ಮಾಮ, ಬರ್ತೀನಿ. ಇನ್ನು ಅಪ್ಪ ಅಪ್ಪ ಹೇಳುವ, ಅವಾಗಿಂದ ಅಪ್ಪ ಅಪ್ಪ ಅನ್ನಕತ್ತಿ, ಏನೈತಿ ಹೇಳ? ಅದು ಅದು
ಮಲ್ಲು ಮಾಮ ನಂಗೆ ಜೋಡಿ ಅಕ್ಕನಪ್ಪ. ತನ್ನಾಗಿದ್ದಾಗ ನೀನು ತೊಟ್ಲದಾಗಿದ್ದಲ್ಲ, ಆಗ ನಿಂಗೆ ಭಾಷಿಂಗ ಹಾಕಿಬಿಟ್ಟಾರ. ಅದು ಅಲ್ಲದೆ ಹಿರಿಯರ ಮುಂದೆ ಮಾತುಕತೆ ಆಗೈತಿ. ಅಷ್ಟು ಮೀರಿ ನಿಮ್ಮ ಅವ್ವ ಮಾತು ತಗೊಂಡಾಳವ ನನ್ನ ಹತ್ರ, ನೀನು ಅವನ್ನ ಮದುವೆ ಆಗ್ಬೇಕಂತೇಳಿ, ಅವ್ರ ಅಣ್ಣ ತಂಗಿ ಸಂಬಂಧ ಉಳಿಲಿ ಅಂತೇಳಿ. ಆ ಮಾತು ನಂಗೆ ಮೀರೋಕ್ಕಾಗಲ್ಲವ. ಅದು ಆಗಲಿ ಬಿಡಲಿ ಇಬ್ಬರು ಹೆಂಗೆ ಇರಲಿ, ಒಟ್ಟು ಜೋಡಿ ಮಾತ್ರ ನೀವಿಬ್ರು. ಅಪ್ಪ ಅದು ನೋಡುವ, ಅದು ಇದು ಅಂತ ರಾಗ ಹೇಳಿಬೇಡ. ಅದು ನೀವು ಸಣ್ಣರಿರಕ್ಕಿಲೆ ಆಗೈತಿ, ಅದು ಸಣ್ಣರಿರಕ್ಕಿಲೆ ಇದ್ದು ಮಾತು ಏನೈತಲ್ಲ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅದು ನೀವು ಇಬ್ಬರು ಹೊಂದ್ಕೊಂಡು ಹೋಗ್ಬೇಕು ಅಷ್ಟ. ಏನು ಮಾಡೋದಿನ್ನ? ಏನ ಲಕ್ಷ್ಮಿ, ನೋಡಿದ್ರು ನೋಡಲಾರಂಗೆ ಹೊಂಟಿಯಲ್ಲ, ನೌಕರಿ ಸಿಕ್ಕೈತೆ ಅಂತೇಳಿ ಫುಲ್ ಕಾಲ್ ನೆಲದಾಗ ಇಡವಲ್ಲಿ. ಆದರೂ ನೌಕರಿ ಆದ್ಮೇಲೆ ಬಾ ಚೇಂಜ್ ಅದು ಬಿಡು. ಈಗ ಹಿಂಗೆ ಮತ್ತೆ ಮುಂದೆ ಮದುವೆ ಆದ್ಮೇಲೆ ಇವನ ನನ್ನ ಗಂಡ ಅಂತ ತೋರಿಸ್ತೇನೆ ಇಲ್ಲ. ನೋಡ್ ಮಾಮ, ನೀ ಸುಮ್ಮನೆ ಏನಾರ ಮಾತಾಡಬೇಡ ನೀನು. ನೋಡುವ, ಸುಮ್ಮನೆ ನಾನು ಯಾಕೆ ಮಾತಾಡಲಿ? ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡು ಕುಂತೀನಿ. ನಿನ್ನ ನೌಕರಿ ನೋಡಿ, ನಿನ್ನ ಅಂದ ನೋಡಿ ನನಗೇನು ಪ್ರೀತಿ ಹುಟ್ಟಿಲ್ಲ. ಸಣ್ಣಕಿರಕ್ಕಿಲ್ಲ ನೀನ ನನ್ನ ಹೆಂಡತಿ ಅಂತ ನಿನ್ನನ್ನು ಆವಾಗಿಂದ ಪ್ರೀತಿ ಮಾಡ್ಕೊತ ಬಂದೀನಿ ನಾನು. ಸಣ್ಣಕಿರಕ್ಕಿಲ್ಲ ಪ್ರೀತಿ ಈಗ ದೊಡ್ಡ ಗಾತ್ರದ ಬೆಳೆದೈತಿ. ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿನಿ ನಾನು. ಆಮೇಲೆ ನನ್ನ ಮದುವೆಯಾಗಿ ನೋಡು, ನಿನ್ನನ್ನು ರಾಣಿ ಥರ ನೋಡ್ಕೊತೀನಿ. ಆಮೇಲೆ ಇದು ನಂದಷ್ಟ ಆಸೆ ಅಲ್ಲ, ಇದು ಎಲ್ಲ ಹಿರಿಯರ ಆಸೆ ಐತಿ. ಅದು ಅಲ್ಲ, ಸಾಯೋಕಿನ ಮುಂಚೆ ನಿಮ್ಮವ್ವನ ನಮ್ಮ ಅಪ್ಪನ ಕಡೆ ಮಾತು ತೊಗೊಂಡಾಳ. ಏನು ನಿನ್ನ ಮಗಳನ್ನ ನಿನ್ನ ಮನೆಗೆ ತಗೋ ಅಂತೇಳಿ. ಹಂಗೆ ನಮ್ಮ ಅಪ್ಪನ ಸಾಯ್ಬೇಕಾದ್ರೆ ನಿಮ್ಮ ಅಪ್ಪನ ಮುಂದೆ ಮಾತು ತೊಗೊಂಡಾಳ, ನಿನ್ನ ಮಗಳು ನನ್ನ ಮನೆಗೆ ಕೊಡಪ್ಪ ಅಂತೇಳಿ. ಇದೆಲ್ಲ ದವಾಖಾನೆಗೂ ಆಗೈತಿ, ನೀವು ಹುಟ್ಟಿದಾಗೂ ಆಗೈತಿ. ನೋಡ್ ಮಾವ, ನಾ ಮೊದ್ಲ ನೌಕರಿ ಟೆನ್ಷನ್ದಾಗ ಅದೀನಿ. ಇನ್ನು ನಂದು ಜಾಬ್ ಸೆಲೆಕ್ಷನ್ದಾಗ ಕನ್ಫ್ಯೂಷನ್ದಾಗ ಅದೀನಿ. ಅಪಾಯಿಂಟ್ಮೆಂಟ್ ಆರ್ಡರ್ ಬಂದು ನಾನು ಜಾಯ್ನಿಂಗ್ ಆಗಿ ಎಲ್ಲ ಸ್ವಲ್ಪ ಸೆಟ್ಲ್ ಆಗೋಗ್ತಾನಾರ ನಂಗೆ ಟೈಮಿಂಗ್ ಕೊಡು. ಹಿಂಗೆ ಬೆನ್ನ ಹತ್ತಿದ್ದು ಬೆತ್ತಾಳತ್ತಾರ ನಾನು ಹಿಂದೆ ಬಿದ್ದರೆ ನಾ ಏನು ಮಾಡ್ಲಪ್ಪ? ಅಲ್ಲಿ ತನ ಪ್ಲೀಸ್ ನಿನ್ನ ಕೈ ಮುಗಿದು ಬಿಡ್ಕೊತೀನಿ. ಇದ್ರ ಬಗ್ಗೆ ಒಂದು ಚೂರು ತೆಗಿಯೋಕೋಬೇಡ ನನಗೆ. ಅಯ್ಯ, ಗೊತ್ತಾಗ್ಲಿಲ್ಲವ ನಿನ್ನ ಟೆನ್ಷನ್ಗಳು ಏನದಾವ ಅಂತೇಳಿ. ಹೋಗು, ನಿನ್ನ ಕೆಲಸಗಳು ಏನೇನದಾವ ಮುಗಿಸ್ಕೊ ಹೋಗು, ಮತ್ತೆ ಮಾತಾಡೋಣ ಇದ್ರ ಬಗ್ಗೆ. ಅಪ್ಪ, ಇವಾಗಂತೂ ಬಚಾವದೆ. ಏನು ಮಾಮ, ಮುಂಜಾನೆ ಬಾ ಅಂತ ಹೇಳಿದಿ? ಏನಿಲ್ಲ ಹಳೆದೇವ್ರ, ಒಂದೀಟ ನಿನ್ನ ಜೋಡಿ ಮಾತಾಡೋದಿತ್ತಪ್ಪ. ಏನಾಯ್ತು ಮಾಮ ಅಂಥದ್ದು? ಅಲ್ಪ ನಿನ್ನ ಮುಂದೆ ಹೇಳ್ಬೇಕು ಅನ್ಕೊಳಕತ್ತೀನಿ, ಬಟ್ ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗೋದು ನನಗೂ. ಅಯ್ಯ ಮಾಮ, ನನ್ನ ಮುಂದೆ ಯಾಕೆ ಸಂಕೋಚ? ಇವೆಲ್ಲ ಬಿಡು, ಸುತ್ತಿ ಬಿಡಿಸಿ ಏನು ಅನ್ನೋದು ಹೇಳು ಒಂದಿಟ್ಟು. ಏನಿಲ್ಲಪ್ಪ, ಲಕ್ಷ್ಮಿಗೆ ಟೀಚರ್ ನೌಕರಿ ಗೌರ್ಮೆಂಟ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕೈತಿ. ಆದ್ರೆ 25 ಲಕ್ಷ ರೂಪಾಯಿ ಕೇಳಾಕತ್ತಾರಪ್ಪ. ಅಯ್ಯ, ಅಷ್ಟಕ್ಕನ 25 ಲಕ್ಷ ರೂಪಾಯಿ ಅಷ್ಟೇ ಅದಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಇದನ್ನು ಮಾಡ್ಕೊಳಕತ್ತೀಯ ಮಾಮ? ₹1 2 ಅಣಪ್ಪ, 25 ಲಕ್ಷ. ಮಾಮ, ನನ್ನನ್ನು ಏನಂತ ತಿಳ್ಕೊಂಡು ನೀನು? ಹಾಂ, ಇಡೀ ಆಸ್ತಿಗಳೆಲ್ಲ ಯಾರಿಗೋಸ್ಕರ ಹೇಳು? ನಾಳೆ ಮದುವೆ ಆದ್ರೆಲ್ಲ ಆಕಿಗೆ ಹೋದಿಲ್ಲ. ಆಯ್ತು, ಈ ಭೂಮಿ ಮಾಡ್ತೀನಿ, ಇಲ್ಲ ಅಂದ್ರೆ ಜಾಗ ಐತಲ್ಲ ಜಾಗ ಮಾಡ್ತೀನಿ, ಎರಡು ಮಾಡಿದ್ರೆ ನಿನ್ಗೆ 25 ಲಕ್ಷ ರೂಪಾಯಿ ಬರಂಗಿಲ್ಲ. ಇನ್ನೂ ಸಾಕಷ್ಟು ಐತೆ ನಂದು, ಯಾಕೆ ತಲೆ ಕೆಡ್ಸ್ಕೊಂತಿ? ನಾ ಕೊಡ್ತೀನಿ ತಗೋ. ಅಲ್ಪ, ಇದು ಜಾಗ ನಿಮ್ಮವ್ವ ಇಷ್ಟಪಟ್ಟು ತೊಗೊಂಡಿದ್ದಿದ್ದು. ಹೌದಪ್ಪ, ನಿಜ ಇಲ್ಲನಲ್ಲ. ಹಂಗನ ಲಕ್ಷ್ಮಿಗೂ ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅನ್ನೋದು ಭಾಳ ಆಸೆ. ಅದ್ರಾಗ ಟೀಚರ್ ನೌಕರಿ ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತಿ. ನಾವಂತೂ ಕಲೀಲಿಲ್ಲ, ನಾವಂತೂ ಏನು ಮಾಡಲಿಲ್ಲ. ಅಕ್ಕಿಯಾರ ಒಂದಿಟ್ಟು ಏನಾರು ಮಾಡ್ಕೊಳ್ಳಿ, ಅಕ್ಕಿನ ಆಸೆ ಇರತ್ತಿರಲಿ. ನಮ್ಮ ಅವ್ವದು ನಮ್ಮ ಅಪ್ಪಂದು ಅದು ಆಸೆ ಇಲ್ಲ, ತನ್ನ ಮನೆ ಬರೋ ಸಸಿ ಖುಷಿಯಾಗಿರ್ಬೇಕು ಅನ್ನೋದು ಅಷ್ಟಾದ್ರೆ ಸಾಕು ನಂಗೆ. ಮಲ್ಲು ಹಂಗಲ್ಲಪ್ಪ ಮಾವ, ನಾನೇನು ಹೊರಗಿನವನ, ನನ್ನ ಮನೆ ನಾವು ಇಲ್ಲ. ನಾವು ಯಾರಿಗೋಸ್ಕರ ಮಾಡತ್ತೀನಿ? ಎಲ್ಲ ಲಕ್ಷ್ಮಿಗೋಸ್ಕರ. ಹೌದಲ್ಲ? ಹೋಗಿ ಮಾವ ಹೋಗು, ಸುಮ್ಮನೆ ಯಾಕೆ ಚಿಂತೆ ಮಾಡ್ತಿ? ನಾ ಎಲ್ಲ ರೊಕ್ಕದ ವ್ಯವಸ್ಥೆ ಮಾಡ್ತೀನಿ, ಹೋಗಿ. ಅಬ್ಬಾ, ನನ್ನ ಅಳಿಯ ಎಂಥ ಚಲವ. ಮಲ್ಲು, ಅಂತೂ ಇಂತೂ ನನ್ನ ಮಗಳು ನೌಕರಿ ಪಕ್ಕ ಮಾಡಿಕೊಟ್ಟಿಪ್ಪ, ಭಾಳ ಚಲೋ ಆತಪ್ಪ. ನೀ ಕೊಟ್ಟದ ದುಡ್ಡಿಂದನೇ ಎಲ್ಲ ಆಗಿಬಿಡ್ತು. ಮಾಮ, ಒಂದು ವಿಷಯ ಏನಂದ್ರೆ, ಇದು ರೊಕ್ಕದ ವಿಚಾರ ನಮ್ಮಿಬ್ಬರ ನಡುವೆ ಇರಲಿ. ಆಮೇಲೆ ಲಕ್ಷ್ಮಿ ಗೊತ್ತಾಗೋದು ಬೇಡ. ನಾನು ಮಣಿ ಮಾರಿದ್ದು ಅದು ಯಾವುದು ಗೊತ್ತಾಗಬಾರ್ದಕ್ಕಿಗೆ. ಅಲ್ಪ, ನೀವಿಬ್ರು ಗಂಡ ಎಂತಿ, ನಿಮ್ಮಿಬ್ರು ಮಡಿ ನಾನ್ಯಾಕೆ ಬರಲಿ? ಆಯ್ತಪ್ಪ, ನಾ ಏನೇನು ಹೇಳಲ್ಲ. ಬಾ, ಮನೆಗೆ ಹೋಗೋಣ ಬಾ. ಗೌರ್ಮೆಂಟ್ ಟೀಚರ್ ಬಂದ್ರೆ ನೋಡು, ಏನ್ರಿ ಫುಲ್ ಖುಷಿ ಒಳಗದ್ರಲ್ಲ. ಅಂತೂ ಇಂತೂ ನಿನ್ಗೆ ಇಷ್ಟಪಟ್ಟಿದ್ದ ನೌಕರಿನ ತಗೊಂಡಲ್ಲ. ಇಲ್ಲ ಬೇರೆಯವ್ರಿಗೆ ಏನೋ ಆಗೈತಂತಲ್ಲ. ಹಂಗ ನಿಮ್ಮ ಅಪ್ಪನ ಜೋಡಿ ಮಾತಾಡು, ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡೋಣ. ಅಂದ್ರೆ ನನಗೂ ನೀನು ಬೇರೆ ಊರಿಗೆ ಹೋದ್ರೆ ನನಗೂ ಅದಕ್ಕೆ ಲಗುಣ ಫಿಕ್ಸ್ ಮಾಡಕ್ಕೆ ಹೇಳ. ನಾನು ಮಾತು ಹೇಳ್ತೀನಿ ಕೇಳ. ನನಗಂತೂ ನಿನ್ನ ಜೋಡಿ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಲಕ್ಷ್ಮಿ, ಯಾಕೋ ಹಂಗ್ಯಾಕೆ ಮಾತಾಡತ್ತಿ? ಅಲ್ಲ, ನೀ ಏನು ಅನ್ನಕತ್ತಿ ಅನ್ನೋದು ನಿಂಗೆ ಗೊತ್ತಾಗತ್ತೇನು? ನನಗೆಲ್ಲ ಗೊತ್ತಾಗತ್ತೈತಿ. ಮಜಾಕ್ ಮಾಡ್ಬೇಡ. ಮತ್ತೆ ನೀ ಸುಮ್ಮನೆ ತಲೆ ಕೆಡ್ತಂದ್ರೆ ಭಾಳ ಕೆಟ್ಟವ್ ನಾನು. ಮಜಾಕ್ ಯಾರು ಮಾಡಕತ್ತಾರ? ನಾ ಯಾವಾಗ ಹೇಳಿ ನಾನು ನೀನು ಪ್ರೀತಿ ಮಾಡಕತ್ತೀನಂತೆ. ಮಜಾಕ್ ಯಾರು ಮಾಡ್ತಾರ? ಅಲ್ಲ, ಸಣ್ಣರಿದ್ದಾಗ ದೊಡ್ಡವ್ರು ಏನೇನಂತಿದ್ರು ಅದಕ್ಕೆಲ್ಲ ಹೂ ಅಂತಿದ್ದೆ. ಹಿರಿಯರು ಏನಂತಾರ ಅದಕ್ಕೆ ಹೂ ಅನ್ಬೇಕಂತ ಸುಮ್ಮನೆ ಇರ್ತಿದ್ದೆ. ಈಗ ನಾವಿಬ್ರು ದೊಡ್ಡವರಾಗಿವಿ, ನಮಗೂ ತಿಳುವಳಿಕೆ ಐತಿ. ಈಗ ನನಗೆ ಆಗಂಗಿಲ್ಲ ಮಾವ. ನೀನ್ ಸುಮ್ಮಿರ, ನಾ ಎಲ್ಲ ಮಾಮನ ಜೋಡಿ ಮಾತಾಡ್ತೇನೆ, ನಿಂಗೆ ತಿಳಿಯಂಗಿಲ್ಲ ಬಿಡಂಗಿಲ್ಲ. ಈ ಅಪ್ಪಂಗೆ ಎಷ್ಟು ಹೇಳಿದ್ರು ತಿಳ್ಕೊಲ್ಲ ನೋಡು. ಮಾಮ, ಲಕ್ಷ್ಮಿ ಯಾಕೆ ಹಿಂಗೆ ಮಾತಾಡ್ತಾಳ? ನೀ ಹೇಳೋ ಒಂದಿಟ್ಟು, ತಿಳಿ ಹೇಳೋ ಒಂದಿಟ್ಟು. ನಾ ಏನು ಹೇಳಕ್ಕಾಗತ್ತಪ್ಪ, ಆಕಿ ಕಲ್ತಾಕಿದಾಳ. ಅದು ಅಲ್ದ ಈಗ ಗೌರ್ಮೆಂಟ್ ಟೀಚರ್ ಬೇರೆ ಆಗಿಬಿಟ್ಟಾಳ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಪ್ರಿನ್ಸಿಪಲ್ ಹಾಕ್ಕಾಳಂತ. ಅಲ್ಪ, ನೀ ಯಾರ 6ನೇ ಡುಮ್ಕಿ ಹೊಡೆದವ ಅದಿಗೆ. ಹೆಂಗ್ ಮ್ಯಾಚ್ ಆಗುತ್ತೆ ಹೇಳಿ ನೀನು? ಹೆಂಗಾರ ಸಂಬಂಧ ಆಗುತ್ತೆ ಹೇಳಿ ನೀನಾರ? ಇದೇನ ಬಗೆಹರಿಯಂಗಿಲ್ಲಪ್ಪ, ಇದೇನು ಸಾಧ್ಯ ಆಗಂಗಿಲ್ಲ ಇದು. ಮಾಮ, ಇಷ್ಟು ದಿವಸ ಹಂಗಾರ ನಾ ಅಕ್ಕಿಸಲಾಗಿ ಎಲ್ಲ ಮಾಡಿದ್ದು ಏನು? ರೊಕ್ಕಲ್ಲ, ರೊಕ್ಕ ಕೊಟ್ರಾತ್ ಬಿಡು, ಕೊಡ್ತೀನಿ ತಗೋ. ನನ್ನ ಮಗಳಿಗೆ ಹೆಂಗಾದ್ರೂ ನೌಕರಿ ಆಗೈತಿ, ನಿನ್ ಕಂದು ಕೊಡ್ತೀನಿ ತಗೋ. ಎಲ್ಲಿ ಹೋಗತಿ? ಕೊಡ್ತೀನಿ ನಾನು ನಿನ್ಗೆ. ಮಾಮ, ನಾ ಅದನ್ನ ಯಾವತ್ತೂ ವ್ಯವಹಾರ ತಿಳ್ಕೊಂಡು ಮಾಡಿಲ್ಲ, ಪ್ರೀತಿಯಿಂದ ಮಾಡೀನಿ. ಅದನ್ನ ತಿಳ್ಕೊ ಫಸ್ಟ್. ತಿಳ್ಕೊಂಡಿನಪ್ಪ. ಬಟ್ ಮಲ್ಲು, ನೀನು ನಿಷ್ಠೂರಾದ್ರೂ ಚಿಂತಿಲ್ಲಪ್ಪ. ನಾ ಒಂದು ಮಾತು ಹೇಳ್ತೀನಿ ಕೇಳ.
ನಾನು ನನ್ನ ಮಗಳನ್ನ ನೌಕರಿ ಅವ್ನು ಕೊಡ್ಬೇಕಂತ ಮಾಡೀನಿ. ಆಕಿಗೂ ಅದ ಆಸೆ ಐತಿ, ನನ್ನ ಮಗಳಿಗೆ ಏನು ಆಸೆ ಐತಿ ಅದನ್ನ ಮಾಡ್ಬೇಕಂತ ಮಾಡಿ. ಆಕಿನೂ ಒಂದಳ ಈ ವಿಷಯ ಇಲ್ಲಿಗೆ ಮುಗಿಸ್ಬಿಡು, ಒಳ್ಳೆ ದಿನ ನೋಡಿ ಆಕಿನ ಮದುವೆ ಮಾಡ್ಬೇಕಂತ ಮಾಡೀನಿ. ಸುಮ್ಮನೆ ನಂದು ತಿಳಿದೀನಿ ಬೇಡ ನೀನು. ಅಪ್ಪ ನಂಗ ನಮ್ಮ ಮನೆಯವರಿಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗೈತೆ, ನಾವು ಅಲ್ಲಿಗೆ ಹೋಗ್ತೀವಪ್ಪ. ನೀನು ಬಂದ್ಬಿಡಿ ಇನ್ನೂ ಸ್ವಲ್ಪ ದಿನ ಆದ್ಮೇಲೆ. ಆಯ್ತವ, ಹುಷಾರಾಗಿ ಹೋಗಿ ಬರ್ರಿ. ಹೋಗಿ ಬರ್ತೀವಿ. ಮಲ್ಲು ಮಲ್ಲು ಮಲ್ಲು, ಏನಾಯ್ತು? ಆಕೆ ಲಕ್ಷ್ಮಿ ಗಂಡ ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿ ಅಲ್ಲೇ ಹೋದ್ನಪ್ಪ. ಹೌದಾ? ನಂತ ಒಳ್ಳೆವಂಗ ಮೋಸ ಮಾಡಿದ್ದಕ್ಕ ಇನ್ನೂ ಆಗ್ಬೇಕಿ ಇನ್ನೂ. ಏಯ್, ಅಕ್ಕಿಗೆ ಏನಾರ ಅಂದ್ರೆ ನಾ ಸುಮ್ಮಿರಲ್ಲ. ಲಕ್ಷ್ಮಿ ಬಾವಾ, ಬಂದು ಪೂಜೆ ಮಾಡಿ ಬರವಾ. ಅಲ್ಲಿ ನಿಂಗಣ್ಣ ಅದೇಂಗಾಗುತ್ತಪ್ಪ, ಆಕಿ ಗಂಡ ಸತ್ತಕ್ಕದ ಇಲ್ಲ, ಹಂಗೆಲ್ಲ ಬರಂಗಿಲ್ಲ. ಮಗಳ ನಿಂತ್ಕೋವಾ. ಶಾಂತಕ್ಕ ಹಂಗೆಲ್ಲ ಅಂತಾರನ್ವಾ ಸಣ್ಣ ಮಗಳು, ಅದ್ ಬಿಟ್ಟು ಬೇರೆ ಏನಾರು ಹೇಳ್ಬೇಕಿಲ್ಲ. ನಿಂಗಪ್ಪ ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ಟಿಪ್ಪ ನೀನು. ನಿಂಗಣ್ಣ ಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿಪ್ಪ ನೀನು. ಮಲ್ಲುಗ ಕೊಟ್ಬಿಡ್ಬೇಕಾಗಿತ್ತು ನಿನ್ ಮಗಳನ್ನ. ಕಣ್ ಮುಚ್ಚಿ ಕಣ್ ತೆಗಿದ್ರಾಗ ಇಷ್ಟೆಲ್ಲ ಆಗುತ್ತಂತ ನಂಗೂ ಗೊತ್ತಿದ್ದಿಲ್ಲಪ್ಪ. ನನ್ನ ಮಗಳ ಜೀವನ ಹಿಂಗಾಗುತ್ತಂತ ನನಗೂ ಗೊತ್ತಾಗ್ಲಿಲ್ಲ. ಅಲ್ಪ ನಿನ್ನ ಮಗಳಿಗೆ ನೌಕರಿ ಬರ್ಲಿ ಅಂತ ತಾನು ಹೊಲ ಮಾರಿ ಮನಿ ಮಾರಿ ನಿನಗೆ ರೊಕ್ಕ ಕೊಟ್ಟ. ಅಂತ ಒಳ್ಳೆ ಮನುಷ್ಯನ ನೀನ್ ನಂಬ್ಲಿಲ್ಲಲ್ಲಪ್ಪ. ಅಂತ ಅವ್ನು ಕೊಟ್ಟಿದ್ದೆ ಅಂದ್ರೆ ನಿನ್ ಮಗಳಿಗೆ ರಾಣಿ ತರ ಇರ್ತಿದ್ಲು. ನೀನು ನೌಕರಿ ಬರೋಣ ಫುಲ್ ಸಾಕ್ ಮಾಡ್ಕೊಂಡ್ಬಿಟ್ಟಿ. ನೀನು ಉಪಕಾರ ಮರ್ತ ಅಪಕಾರ ಮಾಡಿದಿ. ಅಂತ ಹುಡುಗ ಎಲ್ಲಿ ಸಿಕ್ತಿತ್ತ ನಿನಗೆ? ಬಂಗಾರ ಸಂಬಂಧ ವಜ್ರನ ಹಾಳು ಮಾಡ್ಕೊಂಡಿಲ್ಲ ಒಪ್ಪ ನೀನು. ನಿನ್ ಮಗಳು ಬಾಳೆ ನಿನ್ ಕೈಯಾರ ನೀನು ಸತ್ಯನಾಶ ಮಾಡ್ಬಿಟ್ಟಿ. ಮಾಮ ನೀನು ಮುಂದೆ ನಿಂತು ಮಾತಾಡೋಷ್ಟು ಯೋಗ್ಯತೆ ಇಲ್ಲಪ್ಪ ನನಗೆ. ನಿನ್ನ ಪ್ರೀತಿ ನನಗೆ ಅರ್ಥನ ಆಗಲಿಲ್ಲ. ಡೈಮಂಡ್ ಬಿಟ್ಟು ಬಂಗಾರದ ಹಿಂದೆ ಓಡಿದೆ ನಾನು. ಪ್ರೀತಿನ ಮರ್ತು ಅಂತಸ್ತಿಂದ ಓಡಿ ಹೋಗ್ಬಿಟ್ಟೆ ನಾನು. ದೇವರು ನನಗೆ ದೊಡ್ಡ ಶಿಕ್ಷಣ ಕೊಟ್ಬಿಟ್ಟ. ಆದ್ರೆ ಆ ಅಂತಸ್ತು ನೀ ಕೊಟ್ಟು ಭಿಕ್ಷೆ ಅಂತ ನನಗೆ ಇವಾಗ ಗೊತ್ತಾಯ್ತು ಮಾಮ. ನಿಜ ಹೇಳ್ಬೇಕಂದ್ರೆ ಭಾಳ ಬೇಸರ ಆಗಿಬಿಡ್ತು ಮಾಮ. ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದಂಗೆ ಆಗಿಬಿಟ್ಟೈತಿ. ನೀ ಅಂದ್ರೆ ಏನಂತ ನಂಗೆ ಇವಾಗ ಅರ್ಥ ಆಗತ್ತೈತಿ. ಒಬ್ಬ ಒಳ್ಳೆ ವ್ಯಕ್ತಿಗೆ ಇಷ್ಟೆಲ್ಲ ಮಾಡಿದ್ವಲ್ಲ ಅಂತ ಅನ್ಸಾಗತ್ತೈತಿ. ಅದ ನೀ ನಮ್ಮ ಜೊತೆ ಇದ್ದಾಗ ನಮಗೆ ಒಂದು ಏನು ಕಷ್ಟ ಅನ್ನೋದೇ ಗೊತ್ತಾಕಿದ್ದಿಲ್ಲ ನಮಗೆ. ಇವಾಗ ಭಾಳ ಭಯ ಆಗತ್ತೈತಿ ಮಾವ, ಎಲ್ಲಿ ಯಾವಾಗ ಏನಾಗುತ್ತೋ ಅಂತ. ನಾನು ಸತ್ತು ಬದುಕಿನೋ ಅದು ಅಥವಾ ಬದುಕಿ ಸಾಯಕತ್ತೀನೋ ಒಂದು ಅರ್ಥ ಆಗವಲ್ದು. ನನ್ನ ಜೀವನಕ್ಕೆ ನಾನಾ ಮುಳ್ಳು ಮಾಡ್ಕೊಂಡ್ಬಿಟ್ಟೆ. ನಾನಾ ಮುಳ್ಳಾದೆ ನನ್ನ ಜೀವನಕ್ಕೆ. ನಾನು ನಿನ್ನ ಭಾವನೆಗಳಿಗೆ ಬೆಂಕಿ ಹಚ್ಚಿದೆ. ನೀನು ಅವಾಗ ಎಷ್ಟು ಹತ್ತಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಅದ್ರ 100 ಪಟ್ಟು ಅಳಾಕತ್ತೀನಿ ಮಾವ. ನಾನು ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸ್ಬಿಡು ಮಾವ. ಲಕ್ಷ್ಮಿ, ನಾನೊಂದು ಮಾತು ಹೇಳ್ತೀನಿ. ಅವಾಗೂ ಅದ ಹೇಳಿದೆ, ಇವಾಗೂ ಅದ ಹೇಳ್ತೀನಿ. ನಾನು ನಿನ್ನನ್ನು ಪ್ರೀತಿ ಅಷ್ಟೇ ಮಾಡಿದೆ. ಪ್ರೀತಿ ಹೊರತು ನಾನು ನಿನ್ನನ್ನು ಏನೂ ನೋಡಿದ್ದಿಲ್ಲ. ಆದರೆ ಎಲ್ಲನೂ ಅನಿವಾರ್ಯ ಒಳಗೆ ಹೋಗ್ಬಿಡ್ತು. ನಿನ್ನ ಸೌಂದರ್ಯ ನೋಡಿ, ನಿನ್ನ ನೌಕರಿ ನೋಡಿ ನಾನು ಯಾವತ್ತೂ ಇಷ್ಟಪಟ್ಟಿಲ್ಲ. ನಾನು ನಿನ್ನ ಚಿಕ್ಕ ವಯಸ್ಸಿನಿಂದ ಹಿಡ್ಕೊಂಡು ಈಗಿನ ನಾನು ನಿನ್ನನ್ನು ಪ್ರೀತಿ ಮಾಡ್ತಾನೆ. ಇನ್ನು ಅವತ್ತು ಮಾಡ್ತೀನಿ, ಇನ್ನೂ ಮಾಡ್ತೀನಿ, ಇವಾಗಲೂ ಮಾಡ್ತೀನಿ. ಈ ಕೆಲಸ ಆವಾಗ ಆಗಬೇಕಾಗಿದ್ದು. ನಿಮ್ಮಿಬ್ಬರನ್ನೂ ಬೇರೆ ಮಾಡಿ ನನ್ನ ದೊಡ್ಡ ತಪ್ಪಾಯ್ತು. ದೇವರು ನಿಮ್ಮಿಬ್ಬರನ್ನೂ ಹಿಂಗೆ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ.